ಆದರೆ ಅಂತಿಮವಾಗಿ ಭಾರತದಲ್ಲಿ ನಿಂತಿದ್ದು, ಭಾರತ ಸ್ವೀಕರಿಸಿದ್ದು ಅಂತಂದ್ರೆ ನಮ್ಮ ವಿಜ್ಞಾನೇಶ್ವರ ಬರೆದಂತಹ ಮಿತಾಕ್ಷರ ಗ್ರಂಥ, ನ್ಯಾಯ ಗ್ರಂಥ. ಭಾರತೀಯ ನ್ಯಾಯಶಾಸ್ತ್ರಕ್ಕೆ ಆಕ್ಚುಲಿ ಹೇಳೋದಾದ್ರೆ ಮೂಲ ಆಧಾರವಾಗಿರೋದೇ ವಿಜ್ಞಾನೇಶ್ವರ ಬರೆದಂತಹ ಮಿತಾಕ್ಷರ ಗ್ರಂಥ. ಅದಕ್ಕೆ ನ್ಯಾಯಶಾಸ್ತ್ರ ಗ್ರಂಥ ಅಂತಾರೆ, ಮತ್ತು ಯಾಜ್ಞವಲ್ಕ್ಯ ಸ್ಮೃತಿಗೆ ಬರೆದಂತಹ ವ್ಯಾಖ್ಯಾನ ಗ್ರಂಥನೂ ಅಂತಾರೆ. ಆ ಗ್ರಂಥವನ್ನು 12ನೇ ಶತಮಾನದಲ್ಲಿ ಅದು ಬರೆದದ್ದು. 12ನೇ ಶತಮಾನದಲ್ಲಿ 12ನೇ ಶತಮಾನ ಅಂತ್ಯ ಮತ್ತು 12ನೇ ಶತಮಾನದ ಪೂರ್ವದಲ್ಲಿ ಅವನು ಚಾಲುಕ್ಯ ಚಕ್ರವರ್ತಿ 6ನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಆಸ್ಥಾನ ಪಂಡಿತನಾಗಿದ್ದ. ಆಗಿರುವಂಥ ಸಂದರ್ಭದಲ್ಲಿ ಅವನು ಈ ಯಾಜ್ಞವಲ್ಕ್ಯ ಸ್ಮೃತಿಯನ್ನು ಆಧಾರವಾಗಿಟ್ಕೊಂಡು ಮತ್ತು ಅದಕ್ಕೆ ಪೂರಕವಾದಂತಹ ಇತರ ಎಲ್ಲ ಸ್ಮೃತಿಶಾಸ್ತ್ರಗಳನ್ನು ಅನುಸರಣೆ ಮಾಡಿ, ಇನ್ಕ್ಲೂಡಿಂಗ್ ಕೌಟಿಲ್ಯನ ಅರ್ಥಶಾಸ್ತ್ರ, ಅವನು ತನ್ನ ವ್ಯಾಖ್ಯಾನ ಗ್ರಂಥವನ್ನು ಬರೆದ. ಅದು ಬರೆದ ನಂತರ ಯಾಜ್ಞವಲ್ಕ್ಯ ಸ್ಮೃತಿಗೆ ಅನೇಕ ಜನ ವ್ಯಾಖ್ಯಾನ ಗ್ರಂಥಗಳು ಬರ್ತಾರೆ. ಆದರೆ ಅಂತಿಮವಾಗಿ ಭಾರತದಲ್ಲಿ ನಿಂತಿದ್ದು, ಭಾರತ ಸ್ವೀಕರಿಸಿದ್ದು ಅಂತಂದ್ರೆ ನಮ್ಮ ವಿಜ್ಞಾನೇಶ್ವರ ಬರೆದಂತಹ ಮಿತಾಕ್ಷರ ಗ್ರಂಥ, ನ್ಯಾಯ ಗ್ರಂಥ. ಆಮೇಲೆ ಎಲ್ಲ ಕಾನೂನು ವಿದ್ಯಾರ್ಥಿಗಳು, ಪ್ರತಿಯೊಬ್ಬ ಕಾನೂನು ವಿದ್ಯಾರ್ಥಿಗಳಿಗೂ, ವಕೀಲರಿಗೂ, ನ್ಯಾಯಾಧೀಶರಿಗೂ ಮಿತಾಕ್ಷರದ ಬಗ್ಗೆ ಪರಿಚಯ ಇದೆ, ಮಿತಾಕ್ಷರ ಗೊತ್ತು, ಮತ್ತು ಮಿತಾಕ್ಷರ ಕರ್ತೃವಾದಂತಹ ವಿಜ್ಞಾನೇಶ್ವರನು ಕೂಡ ಗೊತ್ತು. ಆದರೆ ಅವ್ರಿಗೆ ಏನು ಗೊತ್ತಿದ್ದಿಲ್ಲ ಅಂತಂದ್ರೆ ವಿಜ್ಞಾನೇಶ್ವರ ಯಾರು, ಎಲ್ಲಿ ಅವ, ಈ ಥರ ಅನೇಕ ವಿಷಯಗಳು ಮತ್ತು ಡಿಟೇಲ್ಸ್ಗಳು ಯಾರಿಗೆ ಗೊತ್ತಿರಲಿಲ್ಲ. ಭಾಳಷ್ಟು ಸಂಶೋಧನೆ ಮಾಡಿದ್ರು, ಭಾಳಷ್ಟು ಹುಡುಕಾಟ ಮಾಡಿದ್ರು. ಕಲ್ಯಾಣದ ಸಾಮ್ರಾಜ್ಯದಲ್ಲಿ ಇದ್ದ ಅಂತ ಗೊತ್ತಿತ್ತು. ಆಮೇಲೆ ಕಲ್ಯಾಣ ಅಂತ ಹೇಳಿದ್ರೆ ಬಾಂಬೆ ಹತ್ರ ಕಲ್ಯಾಣ ತನಕ ಕೂಡ ಹೋಗಿ ನೋಡಿದ್ರು, ಮೂಲ ಅಲ್ಲೇನಾದ್ರು ಇದ್ದಾರೆ ಅವ್ರ ವಂಶಜರು ಹಾಗೆ ಅನ್ನುವಂಥದ್ದು ಎಲ್ಲೂ ಗೊತ್ತಾಗಲಿಲ್ಲ. ಕೊನೆಗೆ ಏನಾಯ್ತು ಅಂದ್ರೆ 1920ನೇ ದಶಕದ ಅಂತ್ಯದಲ್ಲಿ ನಮ್ಮ ಖ್ಯಾತ ಸಂಶೋಧಕರಾದಂತಹ ಪಿ.ಬಿ. ದೇಸಾಯಿ ಅವರು ಮರ್ತೂರಿನಲ್ಲಿ, ಅದು ಕಲಬುರಗಿ ಹತ್ತಿರ ಇದೆ, 14 ಕಿಲೋಮೀಟರ್ ಆಗ್ತದೆ ಮರ್ತೂರಿಗೆ, ಮರ್ತೂರಿನಲ್ಲಿ ಒಂದು ಶಾಸನ ಸಿಕ್ಕಿದೆ ಅಂತ ಗೊತ್ತಾಯ್ತು. ದೇವಸ್ಥಾನದಲ್ಲಿ, ಕೇಶವ ದೇವಸ್ಥಾನದಲ್ಲಿ ಅವರು ಹೋಗಿ ಆ ಶಾಸನವನ್ನು ನೋಡಿದಾಗ ಅವ್ರಿಗೆ ಮೊಟ್ಟ ಮೊದಲ ಬಾರಿ ಗೊತ್ತಾಯಿತು, ವಿಜ್ಞಾನೇಶ್ವರ ಬೇರೆ ಯಾರು ಆಗಿರದೆ ಅವನು ಕಲಬುರಗಿ ನಾಡಿನವನು ಅನ್ನುವಂಥದ್ದು, ಮತ್ತು ಮಿತಾಕ್ಷರಕ್ಕೆ ವ್ಯಾಖ್ಯಾನ ಗ್ರಂಥ ಬರೆದವನು ಅವನೇ ಅನ್ನುವಂಥದ್ದು ಅವರಿಗೆ ಗೊತ್ತಾಯಿತು. ಅವರು ಅದನ್ನು ನೋಡಿದ್ಮೇಲೆ ಅದನ್ನು ಕಂಪ್ಲೀಟ್ ಅದರ ಡಿಟೇಲ್ಸ್ ಎಲ್ಲ ಪಬ್ಲಿಷ್ ಮಾಡಿದ್ರು ಹೊಸ ಬೆಳಕು ಮ್ಯಾಗ್ಝಿನ್ನಲ್ಲಿ, ಅವರು ಸಂಶೋಧನಾ ಮ್ಯಾಗ್ಝಿನ್ನಲ್ಲಿ ಮಾಡಿದಾಗ ಭಾಳಷ್ಟು ಜನರಿಗೆ ಅದು ಆವಾಗ ವಿಜ್ಞಾನೇಶ್ವರ ಯಾರು ಅನ್ನೋದು ಅದರೆಲ್ಲ ಡಿಟೇಲ್ಸ್ ಬರ್ತದೆ, ತಂದೆ ತಾಯಿ, ಅದು ಗೋತ್ರ, ಅದೆಲ್ಲ ಬರ್ತದೆ. ಅದಕ್ಕಿಂತಲೂ ಪೂರ್ವದಲ್ಲಿ 1920ರ ಸುಮಾರಿನಲ್ಲಿ ಉಯಿಲ್ಗೋಡ್ ನಾರಾಯಣರು ಒಂದು ಉದಯವಾಗಲಿ ಚಲುವ ಕನ್ನಡ ನಾಡು ಅಂತ ಒಂದು ಕವನ ರಚನೆ ಮಾಡಿದರು. ಅದು ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ಏಕೀಕರಣ ಚಳವಳಿ ಸಂದರ್ಭದಲ್ಲಿ ಈ ಕನ್ನಡಿಗ ಜನರನ್ನು ಒಂದು ಮಾಡಿದಂತಹ ಒಂದು ಶಕ್ತಿಯುತವಾದಂಥ ಕಾವ್ಯ ಅದಾಗಿದೆ. ಅದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಿತಾಕ್ಷರದ ಉಲ್ಲೇಖ ಬರ್ತದೆ. ಏನು ಅಂತಂದ್ರೆ ಲೆಕ್ಕಿಗ ಮಿತಾಕ್ಷರ ಬೆಳೆದಿಯ ನಾಡು ಅಂತ ಅನ್ನುವಂಥ ಬರ್ತದೆ. ಯಾರು ಲೆಕ್ಕಿಗ ಮಿತಾಕ್ಷರರು? ಲೆಕ್ಕಿಗ ಅಂತಂದ್ರೆ ನೃಪತುಂಗನ ಆಸ್ಥಾನದಲ್ಲಿ, ಅಂದರೆ ರಾಷ್ಟ್ರಕೂಟರ ನೃಪತುಂಗನ ಆಸ್ಥಾನದಲ್ಲಿ ಇದ್ದಂಥ ಮಹಾವೀರಾಚಾರ್ಯ, ಅವರು ಮಹಾಗಣಿತಶಾಸ್ತ್ರಜ್ಞರಾಗಿದ್ದರು. ಅವರು ಬರೆದಂತಹ ಗಣಿತಶಾಸ್ತ್ರದ ಗಣಿತ ಸಾರ ಸಂಗ್ರಹ ಅನ್ನುವಂಥ ಸಂಸ್ಕೃತ ಕಾವ್ಯದಲ್ಲಿ ಗಣಿತವನ್ನು ಬರೆದು ಆಧುನಿಕ ಗಣಿತಶಾಸ್ತ್ರ ಏನೆಲ್ಲ ಹೇಳ್ತಿದೆ, ಅಲ್ಜಬ್ರಾ ಆಗಲಿ, ಟ್ರಿಗ್ನಾಮಿಟ್ರಿ ಆಗಲಿ, ಕ್ಯಾಲ್ಕುಲಸ್ ಆಗಲಿ, ಮತ್ತೆ ಬೇರೆ ಬೇರೆ ಥಿಯರಿಗಳು ಅವೆಲ್ಲವನ್ನು ಅವರು ಪ್ರಪೋಸ್ ಮಾಡಿದರು ಅವಾಗಲೇ 850ರ ಸುಮಾರದಲ್ಲಿ. ಅವರಿಗೆ ಇವರು ಲೆಕ್ಕಿಗ ಅಂತ ರೆಫರೆನ್ಸ್ ಕೊಡ್ತಾರೆ. ಲೆಕ್ಕಿಗ ಮಿತಾಕ್ಷರರು ಯಾರು ಅಂದರೆ ವಿಜ್ಞಾನೇಶ್ವರರು. ಅಂದರೆ ಲೆಕ್ಕಿಗನು ಮತ್ತು ಮಿತಾಕ್ಷರಕಾರನು ಕೂಡ ಅವರ ಗ್ರಂಥದಿಂದಲೇ ಅವರು ಪ್ರಖ್ಯಾತರಾದರೆ ಹೋಯಿತು, ಅವ್ರ ಹೆಸರಲ್ಲಿ ಬರೋದಿಲ್ಲ. ಅದು ಅಷ್ಟೊಂದು ಅದು ಪ್ರಖ್ಯಾತಿಯನ್ನು ಪಡೆದಿರುವಂಥದ್ದು. ಸೊ ಇದು ಈ ಕಾವ್ಯ ಏನಿದೆ, ಉದಯವಾಗಲಿ ಚಲುವ ಕನ್ನಡ ನಾಡು ಅನ್ನುವಂಥದ್ದು ಮೊಟ್ಟ ಮೊದಲ ಬಾರಿಗೆ 1924ರಲ್ಲಿ ಬೆಳಗಾವಿನಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನ, ಮಹಾತ್ಮ ಗಾಂಧಿ ಅವರಲ್ಲಿ ಅಧ್ಯಕ್ಷ ವಹಿಸಿದ್ರು, ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದನ್ನು ಹಾಡಿದ್ರು, ಉದಯವಾಗಲಿ ನಮ್ಮ ಚಲುವ. ಇಷ್ಟು ಸ್ಥೂಲವಾಗಿ ಅಂದರೆ ಉಯಿಲ್ಗೋಡ್ ನಾರಾಯಣರಿಗೆ ಮೊದಲೇ ಗೊತ್ತಿತ್ತು, ಅದಕ್ಕೆ ಅವರು ಅದನ್ನೆಲ್ಲ ಉಲ್ಲೇಖ ಮಾಡಿ ಬರ್ತದೆ. ಆಮೇಲೆ ಎಲ್ಲ ಬಂದರು, ಗೊತ್ತಾಯಿತು, ಬೇರೆ ಸಂಶೋಧಕರು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಿದರು, ವಿವರಗಳನ್ನು ಪ್ರಕಟ ಮಾಡಿದರು, ಲೇಖನಗಳನ್ನು ಬರೆದು, ಇಷ್ಟೆಲ್ಲ ಬರೆದ ಮೇಲೆ ನಮಗೊಂದು ದೊಡ್ಡ ಮರ್ತೂರು ಶಾಸನ ಒಂದು ದೊಡ್ಡ ಹೆಬ್ಬಾಗಿಲು ತೆರೆದು ನಮ್ಮ ಭಾರತೀಯ ನ್ಯಾಯಶಾಸ್ತ್ರ ಸಂದರ್ಭದಲ್ಲಿ. ವಿಜ್ಞಾನೇಶ್ವರ ಯಾರು ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಆ್ಯಕ್ಚುಲಿ ಅವನು ಹುಟ್ಟಿದ ಊರು ಬೀದರ್ನಲ್ಲಿ ಮಾಸಿ ಮಾಡುವಂಥದ್ದು, ಶಾಸನದಲ್ಲಿ ಬರ್ತದೆ, ಅಟಳ್ಳಿ ನಾಡಿನ ಮಾಸಿ ಮಾಡುವಂತ ಬರ್ತದೆ. ಅಟಳ್ಳಿ ನಾಡು ಅಂದರೆ ಬೀದರ್, ಎತ್ತರದ ಪ್ರದೇಶದಲ್ಲಿರುವಂತಹ ಬೀದರ್. ಆದರೆ ಮರ್ತೂರಲ್ಲಿ ಯಾಕೆ ಬಂದ? ಮರ್ತೂರಿನಲ್ಲಿ ಪ್ರಾಯ ಅವನು ತನ್ನ ಕೊನೆಯ ದಿನಗಳನ್ನು, ವೃದ್ಧಾಪ್ಯವನ್ನು ಅಲ್ಲಿ ಕಳೆದಿರಬೇಕು. ಯಾಕಂದ್ರೆ ಅಲ್ಲಿ ಹಾಕಿದಂಥ ಶಾಸನ ಅವನ ಮಕ್ಕಳು ಅಂತ ಬರ್ತದೆ, ಶಾಸನದಲ್ಲಿ ಹಾಕಿದ್ದಾರೆ, ಅಲ್ಲಿ ಇದ್ದಿರ್ಬೇಕು ಅವನು ಊಹೆ. ಸೊ ಈ ವಿಜ್ಞಾನೇಶ್ವರ ಬರೆದಂಥ ಮಿತಾಕ್ಷರ ಗ್ರಂಥ ಇದು
ಆ, ಎಷ್ಟು ಸತ್ವಯುತವಾಗಿತ್ತು, ಎಷ್ಟು ತತ್ವಯುತವಾಗಿತ್ತು, ಎಷ್ಟು ಜನಾನುರಾಗಿಯಾಗಿತ್ತು ಅನ್ನೋದಕ್ಕೆ ಕಾರಣ ಏನಂತಂದ್ರೆ ಇಡೀ ಭರತಖಂಡದಲ್ಲಿ, ಅಂದ್ರೆ ಇಂದಿನ ಸಂಕುಚಿತ ಭಾರತ ಅಲ್ಲ, ಆಗಿನ ಭಾರತ, ಅಖಂಡ ಭಾರತ ಏನಿತ್ತು, ಈಗಿನ ಪಾಕಿಸ್ತಾನ್, ನೇಪಾಳ, ಬಾಂಗ್ಲಾದೇಶ್, ಬರ್ಮಾ, ಶ್ರೀಲಂಕಾ, ಅಫ್ಘಾನಿಸ್ತಾನ ಇವೆಲ್ಲವನ್ನು ಒಳಗೊಂಡಂತಹ ಅಖಂಡ ಭಾರತದಲ್ಲಿ ಅದು ಏಕೈಕ ನ್ಯಾಯ ಪದ್ಧತಿಯಾಗಿ ಬೆಳೆದಿದೆ. 12ನೇ ಶತಮಾನ, ಅದು ಕೆಲವೊಂದು ಪ್ರದೇಶ, ಎರಡೇ, ಒಂದು ಬಂಗಾಲ ಮತ್ತು ಇನ್ನೊಂದು ಸರ್ಟನ್ ಪಾರ್ಟ್ಸ್ ಆಫ್ ಅಸ್ಸಾಂ ಬಿಟ್ರೆ ಇಡೀ ಭಾರತದಲ್ಲಿ 12ನೇ ಶತಮಾನದಿಂದ ಹಿಡಿದು ಭಾರತ ರಾಜಕೀಯವಾಗಿ ಸ್ವಾತಂತ್ರ್ಯ ಆಗುವವರೆಗೂ ಅದು ಒಂದೇ ಏಕೈಕ ನ್ಯಾಯ ಪದ್ಧತಿಯಾಗಿ ಭಾರತದಲ್ಲಿ ಬೆಳೆದು ಬಂದಿತ್ತು. ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಅಂತಂದ್ರೆ, ಈ ನ್ಯಾಯಶಾಸ್ತ್ರದಿಂದ ಅನುಷ್ಠಾನಕ್ಕೆ ಬರಬೇಕು ಅಂತ ಯಾವುದೇ ಚಕ್ರವರ್ತಿ ಆಗಲಿ, ಯಾವುದೇ ರಾಜನಾಗಲಿ ಆಜ್ಞೆ ಮಾಡಿದ್ದಿಲ್ಲ, ಸುಗ್ರೀವಾಜ್ಞೆ ಹೊರಡಿಸಿದ್ದಲ್ಲ. ಇದು ಪಂಡಿತ ಮತ್ತು ಪಾಮರರ ವಲಯದಲ್ಲಿ ಎಲ್ಲರಿಗೂ ಇದು ಸ್ವೀಕಾರವಾದುದರಿಂದ ಈ ಗ್ರಂಥ ವೈಜ್ಞಾನಿಕವಾಗಿ, ವೈಚಾರಿಕವಾಗಿ ಉತ್ಕೃಷ್ಟ ಮಟ್ಟದಲ್ಲಿರುವಂಥದ್ದು. ಒಂದು ಬದಲಾಗುತ್ತಿರುವ ಸಮಾಜದ ಸ್ಥಿತಿಗತಿಗಳನ್ನು, ಆಗುಹೋಗುಗಳನ್ನು ಮತ್ತು ಅವುಗಳ ಅವಶ್ಯಕತೆಗಳನ್ನು ಮನೆಗೊಂಡು ಅವನು ಅನೇಕ ವಿಷಯಗಳನ್ನು ಅಲ್ಲಿ ಪ್ರತಿಪಾದಿಸಿದ್ದಾನೆ. ನಮಗೆ ಸುಸ್ಥಿರವಾದಂತಹ ಒಂದು ನ್ಯಾಯವನ್ನು ಕೊಡಲಿಕ್ಕೆ ವಿಜ್ಞಾನೇಶ್ವರ ಮಾಡಿದಂತಹ ಪ್ರಯತ್ನ ಏನಿದೆ, ಅದು ಕಾರಣದಿಂದಾಗಿ ಅದು 900 ವರ್ಷಗಳ ಕಾಲ ಇಡೀ ಭಾರತದಲ್ಲಿ ಏಕೈಕ ನ್ಯಾಯಶಾಸ್ತ್ರವಾಗಿ ಬೆಳೆಯಿತು. ಮಿತಾಕ್ಷರ ಗ್ರಂಥದಲ್ಲಿ ಪ್ರಧಾನವಾಗಿ ಇರೋದು ಅಂತಂದ್ರೆ ಉತ್ತರಾಧಿಕಾರ, ಪಿತ್ರಾರ್ಜಿತ ಆಸ್ತಿಯ ಉತ್ತರಾಧಿಕಾರ ಮತ್ತು ಆಸ್ತಿಯ ಹಕ್ಕು, ಮತ್ತು ಹೇಗೆ ವಿಂಗಡಣೆ ಮಾಡಬೇಕು, ಯಾರ್ಯಾರಿಗೆ ಯಾವ ಅಂಶ ಹೋಗ್ಬೇಕು, ಎಷ್ಟು ಹೋಗ್ಬೇಕು, ಅದೆಲ್ಲವನ್ನು ಬಹಳ ವಿವರಣಾತ್ಮಕವಾಗಿ ಕೊಟ್ಟಿದ್ದಾನೆ, ಬಹಳ ವೈಜ್ಞಾನಿಕವಾಗಿ ಕೊಟ್ಟಿದ್ದಾನೆ. ಹಾಗೆ ಕೊಟ್ಟಿರೋದ್ರಿಂದ ಎಷ್ಟೊಂದು ಸೂಕ್ಷ್ಮ ಅಂಶಗಳಲ್ಲಿ ಬರ್ತವೆ, ಎಷ್ಟೊಂದು ಅದು ಇವತ್ತಿಗೂ ರೆಲೆವೆಂಟ್ ಆಗಿದೆ ಅಂತಂದ್ರೆ ಈ ವಿಷಯದಲ್ಲಿ. ಇವತ್ತಿಗೂ ಕೂಡ ಇವತ್ತು ಮಿತಾಕ್ಷರ ಲಾ ಇಲ್ಲ ಇಂಡಿಯಾದಲ್ಲಿ, ಆದ್ರೂ ಕೂಡ ಹೈಕೋರ್ಟ್ಗಳು ಮತ್ತು ಸುಪ್ರೀಂ ಕೋರ್ಟ್ ಸಂದರ್ಭ ಬಂದರೆ ಮಿತಾಕ್ಷರ ಕರೆ ನೋಡ್ತಾರೆ. ಇತ್ತೀಚೆಗೆ 1 ವರ್ಷದ ಹಿಂದೆ ಕರ್ನಾಟಕ ಹೈಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಡ್ತೀವಿ, ಮಿತಾಕ್ಷರನ್ನು ಕೋರ್ಟ್ ಮಾಡಿ ಕೊಡ್ತೀವಿ. ಸೊ ಹೀಗೆ ಅದು ಲಾ ಇವತ್ತು ಕಾನೂನು ಇಲ್ಲದೇ ಇದ್ರೂ ಕೂಡ ಇವತ್ತು ನ್ಯಾಯಾಲಯಗಳಿಗೂ ಅದನ್ನು ನೋಡ್ತಾವಂತಂದ್ರೆ ಅದರ ಘನತೆ ಮತ್ತು ಗೌರವ, ಅದರ ಅಪ್ಲಿಕಬಿಲಿಟಿ ಏನಿದೆ, ಅನ್ವಯಕತೆ, ಅದು ಎಷ್ಟು ಮುಖ್ಯವಾಗಿತ್ತು ಅನ್ನೋದನ್ನ ಗೊತ್ತಾಗ್ತದೆ. ಸೊ ಹೀಗೆ ಆ ನ್ಯಾಯ ಪದ್ಧತಿ ಭಾರಿ ವೈಬ್ರೇಟಿವ್ ಆಗಿದೆ, ಭಾರಿ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ಸ್ವೀಕಾರಾರ್ಹವಾಗುವಂತಹ ನ್ಯಾಯ ಪದ್ಧತಿ ಅದರಲ್ಲಿ ಇರೋದ್ರಿಂದ ಅದು ಅಷ್ಟು ಪ್ರಸಿದ್ಧಿ ಬಂತು. ಒಂದು. ಇನ್ನು ಎರಡನೇದ್ದು ಅಂತಂದ್ರೆ ಮಹಿಳೆಯರಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಉತ್ತರಾಧಿಕಾರ ಮತ್ತು ಗಂಡನ ಆಸ್ತಿಯಲ್ಲಿ ಅಧಿಕಾರ. ಮಹಿಳೆಯರಿಗೆ ಆಸ್ತಿ ಹಕ್ಕನ್ನು ಯಾರು ಕೊಟ್ಟಿರಲಿಲ್ಲ ಸ್ಮೃತಿ ಯುಗಕ್ಕಿಂತ ಪೂರ್ವದಲ್ಲಿ. ಆದರೆ ಸ್ಮೃತಿಕಾರರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಯಾಜ್ಞವಲ್ಕರು ಅದನ್ನ ಪ್ರದಾನ ಮಾಡ್ತಾರೆ, ಮಹಿಳೆಯರಿಗೆ ಆಸ್ತಿ ಹಕ್ಕನ್ನು ಮತ್ತು ಗಂಡನ ಆಸ್ತಿಯಲ್ಲಿ ಹಕ್ಕನ್ನು, ಮತ್ತು ವಿಧವಾ ಸ್ತ್ರೀಗೂ ಅದು ಅನ್ವಯವಾಗುವಂಥದ್ದು ಮೊಟ್ಟ ಮೊದಲ ಬಾರಿಗೆ ಅದು ಬರ್ತದೆ. ಈಗ ಅವನು ವಿಜ್ಞಾನೇಶ್ವರ ಯಾಕೆ ಯಾಜ್ಞವಲ್ಕ ಸ್ಮೃತಿಯನ್ನೇ ಆಧಾರವಾಗಿಟ್ಟುಕೊಂಡ ಅಂತಂದ್ರೆ ಅದು ಕೂಡ ಬಹಳ ವೈಜ್ಞಾನಿಕವಾಗಿದೆ, ಬಹಳ ವೈಚಾರಿಕತೆಯಿಂದ ಕೂಡಿದ್ದಾಗಿದೆ ಮತ್ತು ಬಹಳ ಮಾನವೀಯತೆಯಿಂದ ಕೂಡಿದಾಗಿರುವಂತಹ ಸ್ಮೃತಿ ಅದು. ಹಾಗೆ ನೋಡಿದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಅತ್ಯಂತ ಪ್ರಾಚೀನವಾದಂಥ, ಅತ್ಯಂತ ಮಹತ್ವವಾದಂಥ ಸ್ಮೃತಿ ಅಂದರೆ ಮನುಸ್ಮೃತಿನೇ ಎಲ್ಲ ಸ್ಮೃತಿಗಳಿಗೆ ಆಧಾರ. ಯಾಜ್ಞವಲ್ಕ ಸ್ಮೃತಿ ಕೂಡ ಮನುಸ್ಮೃತಿಯ ಆಧಾರದ ಮೇಲೆ ಅದು ಬರೆದಂತಹ ಸ್ಮೃತಿಯಾಗಿದೆ. ಆದರೆ ಮನುಸ್ಮೃತಿಯಲ್ಲಿ ಇರ್ತಕ್ಕಂಥ ಕಠೋರತೆ ಕೆಲವು ವಿಷಯಗಳಲ್ಲಿ, ಮಹಿಳೆಯರ ಕುರಿತಾಗಿ ಮತ್ತು ನಿಮ್ನ ಜಾತಿಗಳ ವರ್ಗ ಕುರಿತಾಗಿ ಆ ಕಠೋರತೆ ಇಲ್ಲಿ ಕಂಡು ಬರುವುದಿಲ್ಲ. ಹೀಗಾಗಿ ಅನೇಕ ಅಂಶಗಳನ್ನು ಅದ್ರ ಮನುಸ್ಮೃತಿ ಬಹಳ ವಿಸ್ತೃತವಾದದ್ದು. ಇದು ಹೆಚ್ಚು ಕಡಿಮೆ ಯಾಜ್ಞವಲ್ಕ ಸ್ಮೃತಿ ಅದನ್ನ ಅರ್ಧದಷ್ಟು ಮಾಡಿದ್ದಾರೆ, ಮನುಸ್ಮೃತಿ ಅರ್ಧದಷ್ಟು ಮಾಡಿದ್ದಾರೆ. ಸೊ ಇದು ವೈಜ್ಞಾನಿಕವಾಗಿ, ಸಾರ್ವಕಾಲಿಕವಾಗಿ, ಸಾರ್ವತ್ರಿಕವಾಗಿ ಎಲ್ಲ ಕಾಲಕ್ಕೂ ಅನ್ವಯಿಸುವಂತಹ ಒಂದು ಸ್ಮೃತಿಶಾಸ್ತ್ರ ಗ್ರಂಥವನ್ನು ಆಧಾರವಾಗಿಟ್ಟುಕೊಂಡವನು ಬರೆದರೂ ಕೂಡ ವಿಜ್ಞಾನೇಶ್ವರ ತನ್ನ ಕಾಲದಲ್ಲಿ ಸುಮಾರು 90 ಇತರ ಸ್ಮೃತಿಶಾಸ್ತ್ರಗಳನ್ನು ರೆಫರ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಕೌಟಿಲ್ಯನ ಅರ್ಥಶಾಸ್ತ್ರ. ಸೊ ಯಾವ ಸ್ಮೃತಿಶಾಸ್ತ್ರದಲ್ಲಿ, ಯಾವ ಧರ್ಮಸೂತ್ರಗಳಲ್ಲಿ, ಯಾವ ಗ್ರಂಥಗಳಲ್ಲಿ ಏನೇನು ಒಳ್ಳೆದಿದೆ ಅದೆಲ್ಲವನ್ನು ಇಲ್ಲಿ ಸಮೀಕರಿಸ್ತಾರೆ. ಹೆಸರಿಗೆ ಮಾತ್ರ ಯಾಜ್ಞವಲ್ಕ ಸ್ಮೃತಿ, ಮತ್ತು ಬಹಳಷ್ಟು ವಿಷಯಗಳು ಯಾಜ್ಞವಲ್ಕ ಸ್ಮೃತಿಯಿಂದ ತೆಗೆದುಕೊಂಡ ಆಗಿದ್ದರೂ ಕೂಡ ಅವನು ಈ ಎಲ್ಲ ವಿಷಯಗಳನ್ನು ಸಂಗ್ರಹ ಮಾಡಿದ್ರೆ ಅದಕ್ಕೊಂದು ಸಮಗ್ರತೆ ಬರ್ತದೆ, ಅದಕ್ಕೊಂದು ಪರಿಪೂರ್ಣತೆ ಬರ್ತದೆ ಆ ನ್ಯಾಯಶಾಸ್ತ್ರ ಗ್ರಂಥಕ್ಕೆ. ಈ ಕಾರಣದಿಂದಾಗಿ ಅದು ಇಡೀ ಭಾರತದಲ್ಲಿ ಮಾನ್ಯವಾಗಿದೆ. ಅವನು ಹೇಳ್ತಕ್ಕಂತಹ ವಿಷಯಗಳು, ಒಂದು ಮಹಿಳೆಯರ ಆಸ್ತಿ ಹಕ್ಕು ಕುರಿತಾಗಿ ಒಂದು ಕಾನ್ಸೆಪ್ಟ್ ಬರ್ತದೆ, ಸ್ತ್ರೀಧನ ಅನ್ನುವಂಥದ್ದು. ಈ ಸ್ತ್ರೀಧನದ ಉಲ್ಲೇಖ ಮನುಸ್ಮೃತಿಯಲ್ಲೇ ಬರುವಂಥದ್ದು, ಅದು ಯಾಜ್ಞವಲ್ಕ ಸ್ಮೃತಿಯಲ್ಲೂ ಬಂದಿದೆ. ಯಾಜ್ಞವಲ್ಕರು ಅದನ್ನು ಸ್ವಲ್ಪ ವಿಸ್ತರಿಸಿದ್ರು ಮತ್ತು ಉದಾರಗೊಳಿಸಿದ್ರು ಮನುಸ್ಮೃತಿಯಲ್ಲಿ. ವಿಜ್ಞಾನೇಶ್ವರ ಅಂತ ಇನ್ನಷ್ಟು ಉದಾರಗೊಳಿಸಿದ. ಏನದು ಇದು ಸ್ತ್ರೀಧನ ಅಂತಂದ್ರೆ, ಈಗಾಗಲೇ ಹೇಳಿದ್ನಲ್ಲ, ಸ್ತ್ರೀಯರಿಗೆ ಯಾವುದೇ ಆಸ್ತಿ ಹಕ್ಕು ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ಮಹಿಳೆಯರಿಗೆ ಒಂದು ಅನನ್ಯವಾದಂತಹ ಒಂದು ಆರ್ಥಿಕ ಬೆಂಬಲ, ಒಂದು ಆರ್ಥಿಕ ಏನಂತೀರಿ ಸೋರ್ಸ್ ಇದು ಇರಲಿ, ಎಕಾನಮಿಕ್ ಇರಲಿ ಅಂತ ದೃಷ್ಟಿಯಿಂದ ಒಂದು ಸ್ತ್ರೀಧನ ಅನ್ನುವಂಥದ್ದು ಒಂದು ಕಲ್ಪನೆ
ಮನುಸ್ಮೃತಿಯಲ್ಲಿ ಬಂದದ್ದನ್ನೇ ಎಲ್ಲರೂ ಅದನ್ನು ವಿಸ್ತರಿಸಿ ಅದನ್ನು ಮಾಡಿದ. ಸ್ತ್ರೀಧನದ ಬ್ಯೂಟಿ ಏನಂತಂದರೆ, ಒಬ್ಬ ಮಹಿಳೆಗೆ ಮದುವೆಗಿನ ಮುಂಚೆ, ಮದುವೆಯ ಸಂದರ್ಭದಲ್ಲಿ ಮತ್ತು ಮದುವೆಯ ನಂತರ ಯಾರೇ ಕೊಡಬಹುದಾದ ಉಡುಗೊರೆ, ಕೊಡುಗೆ, ಆಭರಣ, ಒಡವೆ, ಚರಾಸ್ತಿ, ಸ್ಥಿರಾಸ್ತಿ ಯಾವುದೇ ಆಗಲಿ ಅದು ಸ್ತ್ರೀಧನಕ್ಕೆ ಸೇರುವಂಥದ್ದು. ಆ ಸ್ತ್ರೀಗೆ ಮಾತ್ರ ಸೇರುವಂಥದ್ದು, ಬೇರೆ ಇರಲ್ಲ. ಮತ್ತು ಆ ಸ್ತ್ರೀಧನದ ಮೇಲೆ ಗಂಡನಿಗೂ ಕೂಡ ಅಧಿಕಾರ, ಇದು ಸ್ಪಷ್ಟವಾಗಿದೆ ಸ್ಮೃತಿಗಳಲ್ಲಿ. ಆಮೇಲೆ ಆ ಸ್ತ್ರೀಧನಕ್ಕೆ ಮಹಿಳೆಯರೇ ಉತ್ತರಾಧಿಕಾರಿಗಳು, ಪುರುಷರಲ್ಲ, ಗಂಡ ಅಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ಎಕ್ಸಿಜೆನ್ಸೀಸು ಅಥವಾ ಎಮರ್ಜೆನ್ಸಿ ಯಾವುದೋ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು, ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು ಯಾವುದೋ ಒಂದು ಸಂದರ್ಭದಲ್ಲಿ ಬೇಕಾಗಿರ್ತದೆ, ಅದನ್ನು ಅವನು ಬಳಸ್ಬೋದು. ಮಿತಾಕ್ಷರದಲ್ಲಿ ಹೇಳ್ತಾರೆ ವಿಜ್ಞಾನೇಶ್ವರು, ಬಳಸಿದ ನಂತರ ಅದನ್ನು ಗೌರವಯುತವಾಗಿ ಅವಳಿಗೆ ಹಿಂದಿರುಗಿಸ್ಬೇಕು. ಆ ಮೊತ್ತವನ್ನು ಹಿಂದಿರುಗಿಸದೇ ಇದ್ದರೆ ಅವನನ್ನು ಕಳ್ಳನೆಂದು ಪರಿಗಣಿಸಿ ಅದಕ್ಕೆ ಶಿಕ್ಷೆಗೆ ಅವನು ಅರ್ಹನಾಗ್ತಾನೆ ಅನ್ನೋಂಥ ಮಾತನ್ನು, ಇಷ್ಟೊಂದು ಈ ಸ್ತ್ರೀಧನದ ಮಹತ್ವ ವಿಜ್ಞಾನೇಶ್ವರ ಕೊಟ್ಟ. ನಮ್ಮಲ್ಲಿ ದುರಾದೃಷ್ಟ ಅಂತಂದರೆ, ಸ್ವಾತಂತ್ರ್ಯ ಬಂದ ಮೇಲೆ ಭಾರತ ದೇಶದಲ್ಲಿ, ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಇದೆಲ್ಲ ಹೋಯ್ತು, ಮಿತಾಕ್ಷರ ಹೋಯ್ತು, ಎಲ್ಲ ಹೋಯ್ತು. ಅವರು ಬ್ರಿಟಿಷ್ ಲಾ ಅವೆಲ್ಲ ಅನ್ವಯಿಸಿದ್ರು. ಈ ಸ್ತ್ರೀಧನವನ್ನು ಪೂರ ತಿಲಾಂಜಲಿ ಕೊಟ್ಟು, ಸ್ವಾತಂತ್ರ್ಯ ಬಂದ ಮೇಲೆ 1947ರಿಂದ ಇತ್ತೀಚೆಗೆ ಅವೇನು ಸಮಾನ ಕಾನೂನು ಹಾಕುವ ಮಹಿಳೆಯರಿಗೆ ಬರೋವರೆಗೂ ಮಹಿಳೆಯರಿಗೆ ಯಾವುದು ಆರ್ಥಿಕ ಬೆಂಬಲ ಇರಲೇ ಇಲ್ಲ. ಸ್ತ್ರೀಧನ ಹೊಂದಿದ್ದರೆ ಈ ಒಂದು 5-6 ದಶಕಗಳಲ್ಲಿ ನಮ್ಮ ಮಹಿಳೆಯರ, ಭಾರತದ ಮಹಿಳೆಯರು ಇಷ್ಟೊಂದು ಆರ್ಥಿಕ ಕ್ಷೋಭೆಯಲ್ಲಿ ಇರ್ತಿರ್ಲಿಲ್ಲ. ಸೊ ನಾವು ಪ್ರಾಚೀನ ಕಾಲದಲ್ಲಿ ಏನಿತ್ತು, ಮಧ್ಯಯುಗದಲ್ಲಿ ಇತ್ತು, ಅದಕ್ಕಿಂತಲೂ ಕೆಟ್ಟ ಯುಗಕ್ಕೆ ಬಂದ್ವಿ ನಾವು ಸ್ವಾತಂತ್ರ್ಯ ಬಂದ ಮೇಲೆ. ಇದು ಅರ್ಥ ಆಗಬೇಕಾಗಿತ್ತಂದ್ರೆ ಭಾಳ ವರ್ಷಗಳು ಹೋದು, ಭಾಳ ದಶಕಗಳು ಹೋದು. ತೀರಾ ಇತ್ತೀಚೆಗೆ ಈ ಫೆಮಿನಿಸಮ್ ಜಾಸ್ತಿಯಾಗಿ ಅವೆಲ್ಲ ಚಳವಳಿಗಳಾದಮೇಲೆ ಮಹಿಳೆಯರಿಗೆ ಈಗೆಲ್ಲ ಸಂಪೂರ್ಣ ಆಸ್ತಿ ಹಕ್ಕು ಗಂಡನ ಮನೆಯಲ್ಲಿ ಸಿಗ್ತದೆ ಮತ್ತು ಅವ್ರ ಮನೆಯಲ್ಲಿ ಸಿಗುವಂಥ ವ್ಯವಸ್ಥೆ ಮಾಡಿದ್ದಾರೆ. ಇದನ್ನ ಮನಗಂಡವನು ವಿಜ್ಞಾನೇಶ್ವರ ಆಗಲೇ ಅದನ್ನು ಮಾಡಿದ. ಇನ್ನೊಂದು ಎರಡನೇದಾಗಿ ಪ್ರತಿಪಾದಿಸುವಂಥ ಅಂಶ ಅಂತಂದರೆ, ಈ ಆಸ್ತಿ ಹಕ್ಕು ಮನುಷ್ಯನಿಗೆ ಯಾವಾಗ ಬರ್ತದೆ? ಹುಟ್ಟಿದ ಮೇಲೆ ಬರ್ತದೆ. ಹೇಗೆ? ಅವನು ಹೇಳ್ತಾನೆ, ಗರ್ಭಸ್ಥ ಶಿಶುವಿಗೂ ಕೂಡ ಆಸ್ತಿಯ ಹಕ್ಕು ಬರ್ತದೆ ಅನ್ನುವಂಥದ್ದು. ಇದು ಜಗತ್ತಿನ ಯಾವ ನ್ಯಾಯಶಾಸ್ತ್ರದಲ್ಲೂ ಕಂಡು ಬರ್ತದೆ. 1000 ವರ್ಷಗಳ ಹಿಂದೆ ಅವನು 1000 ವರ್ಷಗಳ ಮುಂಚಿನ ಅವಶ್ಯಕತೆಗಳನ್ನು ನೋಡಿ ಅದೇನು ಪ್ರಾವಿಷನ್ ಮಾಡಿದ, ಅದು ಅತ್ಯಂತ ಉದಾತ್ತವಾದ ಮಾನವ ಹಕ್ಕು ಅಂತ ನಾನು ಇದುವರೆಗೆ ಅದನ್ನು ಭಾವಿಸಿದ್ದೇನೆ. ಇದು ಎಲ್ಲಿ ಹೇಳದೇ ಇರುವಂಥದ್ದು. ಒಂದು ವೇಳೆ ಮಹಿಳೆ, ತಾಯಿ ಗರ್ಭಿಣಿ ಇದ್ದಾಳ ಅಂತ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ಆವಾಗ ಆಸ್ತಿ ವಿಭಾಗ ಆಯಿತು ಅಂತಂದರೆ ಆಗ್ತದೆ. ಆದರೆ ಹುಟ್ಟತಕ್ಕಂಥ ಮಗುವಿಗೆ ಅದರಲ್ಲಿ ಆಸ್ತಿ ಹಕ್ಕು ಬರೆಯಬೇಕು. ಅದು ನಲ್ ಆ್ಯಂಡ್ ವೈಡ್ ಆಕ್ಟ್ ಮೊದಲು ಮಾಡಿರ್ತಕ್ಕಂಥ ಆಸ್ತಿ. ಸೊ ಇಷ್ಟೊಂದು ಸುಭದ್ರವಾದಂಥ ಒಂದು ವ್ಯವಸ್ಥೆ ಅವನು ಮಾಡಿಕೊಟ್ಟಿದ್ದಾನೆ. ಇನ್ನೊಂದು ವಿಷಯ ಅಂತಂದರೆ, ಈ ಅವಿಭಕ್ತ ಕುಟುಂಬಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಸದೃಢಗೊಳಿಸುವ ಪ್ರಯತ್ನವನ್ನು ವಿಜ್ಞಾನೇಶ್ವರ ಮಾಡಿದ್ದಾನೆ. ಈಗ ಎಲ್ಲೂ ಕೂಡ ಕರ್ತ ಅಂತ ಇರ್ತಾನೆ ಫ್ಯಾಮಿಲಿಗೆ, ಅವಿಭಕ್ತ ಕುಟುಂಬದಲ್ಲಿ ಕರ್ತ, ಮೇನ್ ಹೆಡ್, ಅವನದು ಜವಾಬ್ದಾರಿ ಆಗುತ್ತೆ ಎಲ್ಲರನ್ನೂ ಸಾಕಿಸಲುವಂಥದ್ದು. ಆ ರೋಗಿಗಳೇ ಇರಲಿ, ಮಹಿಳೆ ವಿಧವೇನೇ ಇರಲಿ, ಅಥವಾ ಮಕ್ಕಳೇ ಇರಲಿ, ಯಾರೇ ಇರಲಿ, ಯಾರು ಕೂಡ ಅವನು ನಿರ್ಲಕ್ಷಿಸುವ ಹಾಗೆ ಎಲ್ರಿಗೂ ಸರಿಯಾಗಿ ಸಾಕಬೇಕಾಗ್ತದೆ. ಅದು ಅವನ ಕರ್ತವ್ಯ, ಅದು ಬೈಂಡಿಂಗ್ ಅದು ಮೇಲೆ ಸ್ಮೃತಿ ಶಾಸ್ತ್ರದ ನ್ಯಾಯಶಾಸ್ತ್ರದ ಅನುಗುಣವಾಗಿ. ಮತ್ತು ನಾನು ಇಡೀ ಮಿತಾಕ್ಷರ ಓದುವಂಥ ಸಂದರ್ಭದಲ್ಲಿ ನನಗೆ ಒಂದು ಕಂಡು ಬಂದದ್ದು ಏನಂತಂದರೆ, ಎಲ್ಲೂ ಕೂಡ ಈ ಅನಾಥಾಶ್ರಮ, ವಿಧವಾಶ್ರಮ, ಅಬಲಾಶ್ರಮ ಇವು ಯಾವ ಅಲ್ಲಿ ರೆಫರೆನ್ಸಿಗೆ ಬರೋದೇ ಇಲ್ಲ. ಯಾಕಂತಂದರೆ ಇಟ್ ವಾಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಹೆಡ್ ಆಫ್ ದಿ ಜಾಯಿಂಟ್ ಫ್ಯಾಮಿಲಿ ಟು ಸಿ ಎವ್ರಿಥಿಂಗ್ ಪ್ರಾಪರ್ಲಿ ಅನ್ನುವಂಥದ್ದು ಅದು ಅಂತರ್ಗತವಾಯಿತು. ಈಗ ನಾವು ಧರ್ಮಲಂಡ ಸಮಾಜ ಏನಿದೆ ಇವತ್ತು, ಆಧುನಿಕ ವೈಜ್ಞಾನಿಕ ಯುಗ ಏನಂತೀವಿ, ಇವತ್ತೇ ಅವೆಲ್ಲ ಬಂದಿರೋವು. ಇವತ್ತು ಎಲ್ಲ ದೊಡ್ಡ ದೊಡ್ಡ ಓದಿ ಬರೋರೆಲ್ಲ ಕೂಡ ತಮ್ಮ ವೃದ್ಧಾಶ್ರಮ ಕಳಿಸ್ತಾರೆ, ವಿಧವಾಶ್ರಮ ಸೇರ್ತಾರೆ. ಇವೆಲ್ಲ ಇವತ್ತಿನ ಸಂದರ್ಭದಲ್ಲಿ ನಾವು ಹೇಳ್ಕೊಂಡಿರುವಂಥದ್ದು. ಆದರೆ ಅಷ್ಟೊಂದು ಉದಾತ್ತವಾದಂತಹ ಆ ಮಿತಾಕ್ಷರ ನ್ಯಾಯ ಗ್ರಂಥ ಪ್ರಾಯ ಜಗತ್ತಿನ ಯಾವುದೇ ಕಾನೂನು ಇತಿಹಾಸದಲ್ಲಿ, ನ್ಯಾಯಶಾಸ್ತ್ರದ ಇತಿಹಾಸದಲ್ಲಿ ಸಿಗುವಂತೆ ಇಲ್ಲ ಅನ್ನೋದು ನಾನು ಭಾವಿಸ್ತೇನೆ. ಆ್ಯಕ್ಚುಲಿ ಅತ್ಯಂತ ಅನ್ವಯಿಕವಾದದ್ದು ನಮ್ಮ ಎಲ್ಲ ಸನಾತನ ಶಾಸ್ತ್ರ ಗ್ರಂಥಗಳ ಅತ್ಯಂತ ಅನ್ವಯಿಕವಾದದ್ದು ಅಂದರೆ ಸ್ಮೃತಿಗಳೇ ಮತ್ತು ಸ್ಮೃತಿಗಳಿಗೆ ಬರೆದಂತಹ ವ್ಯಾಖ್ಯಾನಗಳು, ಅದರಲ್ಲೂ ವಿಶೇಷವಾಗಿ ಮಿತಾಕ್ಷರ. ಯಾಕಂತಂದರೆ ಅದು ನಿತ್ಯ ಜೀವನಕ್ಕೆ ಸಂಬಂಧಪಟ್ಟದ್ದು, ಮನುಷ್ಯನ ನಿತ್ಯ ಜೀವನದ ಎಲ್ಲ ಅವಶ್ಯಕತೆಗಳನ್ನು ಅದು ನೋಡ್ಕೊಂಡು ಹೋಗುವಂಥದ್ದು. ಈ ಅನ್ವಯಿಕತೆ ಕಾರಣದಿಂದಲೇ ಈ ನ್ಯಾಯಶಾಸ್ತ್ರ ಗ್ರಂಥಗಳು ನಮ್ಮಲ್ಲಿ ಭಾಳ ಪ್ರಚಾರಕ್ಕೆ ಬಂದು ಮತ್ತು ಅನುಷ್ಠಾನಕ್ಕೆ ಬಂದು. ಈ ಅನ್ವಯಿಕತೆ ಎಷ್ಟರ ಮಟ್ಟಿಗೆ ಅಂತಂದರೆ, ಈಗ ಮಹಿಳಾ ಕಾಳಜಿ ನಾನು ಹೇಳಿದೆ, ಈ ಮಹಿಳಾ ಕಾಳಜಿಯ ವಿಷಯದಲ್ಲೂ ಅದು ಎಷ್ಟು ಡೀಪ್ ಮಹಿಳಾ ಸಂವೇದನೆ ಅದರಲ್ಲಿ ಇದೆ ಅಂತಂದರೆ, ಮಹಿಳೆಯರ ಮೇಲಿನ ಅಪರಾಧಗಳು ಅವನು ಕ್ಲಾಸಿಫಿಕೇಶನ್ ಮಾಡ್ತಾನೆ, ಹೀನಸ್ ಕ್ರೈಮ್ ಅಂತ ಕ್ಲಾಸಿಫೈ ಮಾಡ್ತಾನೆ ಯಾರು? ವಿಜ್ಞಾನೇಶ್ವರ. ನಾವು ಇತ್ತೀಚೆಗೆ ಮಾಡಿದ್ದೆ, ನಾವು 8-10 ವರ್ಷಗಳ ಹಿಂದೆ.
ಸೊ ಆಗ ಅವನಿಗೆ ಅದರ ಅವಶ್ಯಕತೆ ಹೆಂಗೆ ಕಂಡು ಬಂದಿದೆ ಆಗಿನ ಕಾಲಕ್ಕೆ, ಅದನ್ನು ಕ್ಲಾಸಿಫೈ ಮಾಡ್ತಾನೆ. ಮತ್ತು ಮಹಿಳೆಯರ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯ ಸಂದರ್ಭದಲ್ಲಿ ಕಾಲಹರಣ ಮಾಡಿದೆ FIR ರಿಜಿಸ್ಟರ್ ಆಗಬೇಕು, ಮತ್ತೆ ಅವನು ಅರೆಸ್ಟ್ ಮಾಡಬೇಕು ಆರೋಗ್ಯ ವಿತೌಟ್ ವೇಸ್ಟ್ ಆಫ್ ಟೈಮ್, ಇಮ್ಮಿಡಿಯೇಟ್ ಆಕ್ಷನ್ ಆಗಲೇಬೇಕು. ದಟ್ ವಾಸ್ ದ ಡಿಕ್ಟಮ್ ಆಫ್ ಮಿತಾಕ್ಷರ. ಅಷ್ಟು ಕೊಡ್ತಾನೆ. ಆಮೇಲೆ ಮಹಿಳೆಯರಿಗೆ ಅಶ್ಲೀಲ ಶಬ್ದಗಳಿಂದ ಬೈಯುವುದು ಕೂಡ ದೊಡ್ಡ ಅಪರಾಧವಾಗಿದೆ ಇದು. ಆಮೇಲೆ ಗೋಹತ್ಯೆ ಕೂಡ ಅಷ್ಟೇ ದೊಡ್ಡ ಅಪರಾಧವಾಗಿದೆ. ಗೋಹತ್ಯೆ ಮಾಡೋದು ಈಕ್ವಲಿ ಮಹಿಳೆಯರ ಮೇಲಿನ ಆಕ್ರಮಣ ಮತ್ತು ಗೋಹತ್ಯೆಯನ್ನು ಒಂದೇ ತಕಡೆಯಲ್ಲಿ ತೂಗಿ ನೋಡ್ತಕ್ಕಂಥ ಉದಾರತೆ ಅಲ್ಲಿ ಬರ್ತದೆ. ಸೊ ಈ ಎಲ್ಲ ಕಾರಣಗಳಿಂದಾಗಿ ಇವತ್ತ ಭಾರತದಲ್ಲಿ ಅನೇಕ ಕಾನೂನುಗಳು ಮಿತಾಕ್ಷರದ ಮೂಲದಿಂದಲೇ ಬಂದಂಥವುಗಳು, ಮಿತಾಕ್ಷರ ಪ್ರಭಾವದ ಮೂಲದಿಂದ, ಮಿತಾಕ್ಷರದ ಪರಿಣಾಮದ ಮೂಲದಿಂದ ಬಂದಂಥವುಗಳು. ನಾವು ಅನೇಕ ಕಾನೂನುಗಳನ್ನು ನಾವು ಹೇಳ್ಬೋದು. ಒಂದು ಅತ್ಯಂತ ಉದಾತ್ತವಾದಂಥ ಈಗ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ನು, ಆಮೇಲೆ ಕನ್ಸ್ಯೂಮರ್ ಪ್ರೊಟೆಕ್ಷನು, ಈಗೇನು ನಾವು ಅಂತೀವಿ ವಿಷಯಗಳು ಅವೆಲ್ಲ ಬಂದಿವೆ ಮಿತಾಕ್ಷರ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ನಲ್ಲಿ ಏನೇನು ಬರ್ತದೆ ಹೆಚ್ಚು ಕಡಿಮೆ ಎಲ್ಲ ವಿಷಯಗಳು ಮಿತಾಕ್ಷರ. ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ನಲ್ಲಿ ಏನೇನು ಬರ್ತವೆ ಅವೆಲ್ಲ ಅದ್ರಲ್ಲಿ ಬರ್ತದೆ. ಮತ್ತು ಅವನು ಈ ಕ್ವಾಕ್ಸ್ ಅಂತಾರಲ್ಲ, ನಕಲಿ ವೈದ್ಯರ ಹಾವಳಿ ಮನುಷ್ಯರಿಗೆ ಎಷ್ಟು ದುಷ್ಪರಿಣಾಮ ಮಾಡ್ತದೆ ಅದು ಸರಿ, ಅದು ನಿಜ ಒಪ್ಕೋತೀವಿ. ಅದು ಅಷ್ಟೇ ಹೇಳಂಗಿಲ್ಲ, ನಕಲಿ ಈ ಏನಿರ್ತಾರೆ ಅನಿಮಲ್ ಹಸ್ಬೆಂಡ್ರಿ ಡಾಕ್ಟರ್ಸ್, ಪಶುವೈದ್ಯರು, ನಕಲಿ ಪಶುವೈದ್ಯರಿಗೂ ಕೂಡ ಆಗಿನ ಕಾಲದಲ್ಲಿ ಇತ್ತು ಅಂತ ಕಾಣಿಸ್ತದೆ ನಕಲಿ ಪಶುವೈದ್ಯ. ಯಾಕಂದ್ರೆ ಪಶು ಸಂಪತ್ತೇ ದೊಡ್ಡ ಸಂಪತ್ತಾಗಿರ್ತಾರೆ ನಮ್ಮ ಇಂಡಿಯಾ ದೇಶದಲ್ಲಿ. ಸೊ ಪಶುಗಳ ಕಾಳಜಿ ಕೂಡ ದೊಡ್ಡ ಪ್ರಮಾಣದಲ್ಲಿರ್ತದೆ. ಮತ್ತು ಪಶುಗಳಿಗಾಗಿಯೇ ಈ ಇವೆಲ್ಲ ಹಳ್ಳಿಗಾಡಿನಲ್ಲಿ ಏನಿದೆ ಅವು ಹುಲ್ಲುಗಾವಲು ಅಥವಾ ಬೇರೆ ಬೇರೆ ಅವುಗಳನ್ನು ಪ್ರಾವಿಷನ್ ಮಾಡುವ ರಾಜನ ಕರ್ತವ್ಯ ಆಗಿದೆ. ಅವೆಲ್ಲ ಗೋಮಾಳಗಳು, ಹುಲ್ಲುಗಾವಲುಗಳು ಪ್ರತಿಯೊಂದು ಗ್ರಾಮದಲ್ಲಿ ಅದಕ್ಕೆ ಮೀಸಲಾಗಿಡಬೇಕಾಗಿತ್ತು. ಮತ್ತು ಮೀಸಲಾಗಿ ಇಡ್ತಿದ್ರು ಕೂಡ ಇವತ್ತಿಗೂ ಅಂದಿನ ಕಾಲದಲ್ಲಿ ಕಲಿಯುವೆ ಬಹುತೇಕ ಇವತ್ತು ಅತಿಕ್ರಮಣಕ್ಕೆ ಒಳಗಾಗ್ತದೆ. ಸೊ ಇಷ್ಟೊಂದು ಒಂದು ಅತ್ಯಂತ ದ ಗ್ರೇಟೆಸ್ಟ್ ಫ್ಯಾಕ್ಟ್ ಆಫ್ ಮಿತಾಕ್ಷರ ಏನಾಗ್ತದೆ, ಅವ್ರು ಹೇಳ್ತಾರೆ ಅರ್ಥಶಾಸ್ತ್ರ ಮತ್ತು ನ್ಯಾಯಶಾಸ್ತ್ರಕ್ಕೂ ಸಂಘರ್ಷ ಆದಾಗ ಅಥವಾ ವ್ಯತ್ಯಾಸಗಳಾದಾಗ, ಅರ್ಥಶಾಸ್ತ್ರ ಅಂದರೆ ಪಾಲಿಟಿಕ್ಸ್, ನ್ಯಾಯಶಾಸ್ತ್ರ ಅಂದರೆ ಕಾನೂನು ಇದು ಆದಾಗ ಅಂತಿಮವಾಗಿ ನಿಲ್ಲೋದು ನ್ಯಾಯಶಾಸ್ತ್ರ. ಇದನ್ನೇ ಸ್ಪಷ್ಟವಾಗಿ ಇವತ್ತು ಸುಪ್ರೀಂ ಕೋರ್ಟ್ ಭಾಳ ಅನೇಕ ಜಡ್ಜ್ಮೆಂಟ್ಗಳಿದೆ. ಕಾನ್ಸ್ಟಿಟ್ಯೂಷನ್ ಇಸ್ ಸುಪ್ರೀಂ ಅಂತನ್ನುವಂಥದ್ದು. ಕಾನ್ಸ್ಟಿಟ್ಯೂಷನ್ ಇಸ್ ನಥಿಂಗ್ ಬಟ್ ಆಧುನಿಕ ಧರ್ಮಶಾಸ್ತ್ರ. ಸೊ ಕಾನ್ಸ್ಟಿಟ್ಯೂಷನ್ ಇಸ್ ಸುಪ್ರೀಂ ಅಂತ ಹೇಳುವಾಗ ಪಾರ್ಲಿಮೆಂಟ್ ಅದಕ್ಕಿಂತ ಕೆಳಗಂತಲ್ಲ, ಅವರಿಗೆ ಆದಂಥ ಕರ್ತವ್ಯಗಳಿರ್ತದೆ. ಪಾರ್ಲಿಮೆಂಟ್ ಯಾವುದೇ ಕಾನೂನು ಪಾಸ್ ಮಾಡಿದರೂ ಅದು ಸುಪ್ರೀಂ ಕೋರ್ಟ್ನ ಇಟ್ ಶುಡ್ ಸ್ಟ್ಯಾಂಡ್ ಬಿಫೋರ್ ದಿ ಲಾ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಶಯಗಳಿಗೆ ಅನುಗುಣವಾಗಿ ಇರಬೇಕು. ಇಲ್ಲ ಅಂತಂದ್ರೆ ಹೊಡೆದಾಕ್ಬಿಡ್ತಾರೆ, ಕಾನೂನು ಅನುಚಿತ ಮಾಡಿಬಿಡ್ತಾರೆ. ಈ ಕಾನ್ಸೆಪ್ಟ್ ಮಿತಾಕ್ಷರ ಧರ್ಮಶಾಸ್ತ್ರನೇ. ಆಮೇಲೆ ರಾಜನಾದವನು ಅಂತಿಮವಾಗಿ ನ್ಯಾಯ ಕೊಡ್ತಿದ್ರು ಕೂಡ ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿಯೇ ಅವನು ನ್ಯಾಯವನ್ನು ಕೊಡಬೇಕಂತ ಇದು ಯಾವ ಹೇಳಿದ್ದು, ರಾಜನೇ ಶ್ರೇಷ್ಠ ರಾಜಕಾಲಸ್ಯ ಕಾರಣಂ ರಾಜಾ ಪ್ರತ್ಯಕ್ಷ ದೇವತಾ ಅಂತ ಹೇಳುವಂಥ ಜನಗಳಲ್ಲಿ ಇಂಥ ಒಂದು ಬೋಲ್ಡ್ ಆದಂಥ ಸ್ಟ್ಯಾಂಡು ಯಾಜ್ಞವಲ್ಕ್ಯರು ತಗೊಳ್ತಾರೆ, ಮತ್ತು ವಿಜ್ಞಾನೇಶ್ವರರು ತಗೊಳ್ತಾರೆ. ಸೊ ಇದು ಎಲ್ಲ ಕಾಲಕ್ಕೂ ನಾವು ಇವತ್ತಿಗೂ ಕೂಡ ಅದನ್ನೇ ನಾವು ಫಾಲೋ ಮಾಡ್ತಿದ್ವಿ ಅಂತಂದರೆ, ಇನ್ನು ಅನೇಕ ಇನ್ನು ಕೆಲವು ವಿಚಾರಗಳನ್ನಾದರೆ ಇವತ್ತಿಗೂ ಅಳವಡಿಸ್ಕೊಳ್ಳೋಕೆ. ಉದಾಹರಣೆ ಮಿತಾಕ್ಷರದ ಹೇಳ್ತಾರೆ, ಕಳುವಾದಂಥ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ಸಂಪಾದನೆ ಮಾಡಿರ್ತಕ್ಕಂಥ ಒಡವೆ ದಾನ ಆಗಲ್ಲ ಅಲ್ಲಿ ಹೋದ್ಮೇಲೆ ಇವತ್ತು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಇಲ್ಲ ಅಂತಂದ ಮಾಡಿದರೆ ಅದ್ರ ಅನೇಕ ಪ್ರಶ್ನೆ ಬಿ ರಿಪೋರ್ಟ್ ಹಾಕಿ ಸಿಕ್ಕಿಲ್ಲ, ಕಳ್ರು ಸಿಕ್ಕಿಲ್ಲ. ಅದು ಏನು ಮಾಡೋದು? ಮಿತಾಕ್ಷರದಲ್ಲಿ ಹೇಳ್ತಾರೆ ಇನ್ವೆಸ್ಟಿಗೇಷನ್ ಮಾಡಬೇಕು, ಅದನ್ನು ರಿಸ್ಟೋರ್ ಮಾಡಬೇಕು, ಕಳ್ಳರನ್ನು ಪತ್ತೆ ಹಚ್ಚಬೇಕು. ಅದು ಆಗದೇ ಇದ್ದರೆ ರಾಜ ಅವನಿಗೆ ಕಾಂಪನ್ಸೇಷನ್ ಕಳ್ಕೊಂಡವನಿಗೆ. ಇಷ್ಟೊಂದು ಇದೆಯೇ. ಮತ್ತು ಒಂದು ಯಾವುದೇ ಒಂದು ಪ್ರಕರಣ ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗಬೇಕು, ಮ್ಯಾಕ್ಸಿಮಮ್ ಟೈಮ್ ಲಿಮಿಟ್ ಇಸ್ 1 year ಎಲ್ಲಿ ಮಿತಾಕ್ಷರದಲ್ಲಿ. ಮತ್ತು ಈಗೇನು ನ್ಯಾಯ ಪದ್ಧತಿ ಇದೆ, ಕೋರ್ಟ್ಗಳಿವೆ, ನ್ಯಾಯಾಧೀಶರಿದ್ದಾರೆ, ಅಪೀಲ್ ಇದೆ, ಆಮೇಲೆ FIR ಇದೆ, ಸಾಕ್ಷ್ಯಗಳಿವೆ, ಆಮೇಲೆ ಪಾರ್ಟಿ ಸವಾಲಿದೆ, ಇವೆಲ್ಲವೂ ಕೂಡ ಅಲ್ಲಿ ಮಿತಾಕ್ಷರ ಪ್ರತಿಯೊಂದು ಬರ್ತದೆ ಅದರಲ್ಲಿ. ಸೊ ಅದನ್ನು ಆಧಾರವಾಗಿಟ್ಟುಕೊಂಡೇ ನಮ್ಮ ನ್ಯಾಯಶಾಸ್ತ್ರ ಬೆಳವಣಿಗೆ ಆಗಿದೆ. ಅದಕ್ಕೆ ಮೂಲ ಆಧಾರ ಮಿತಾಕ್ಷರ, ಅದಕ್ಕೆ ಮೂಲ ಆಧಾರ ಯಾಜ್ಞವಲ್ಕ್ಯ ಸ್ಮೃತಿಗಳು ಮತ್ತು ಇತರ ಎಲ್ಲ ಸ್ಮೃತಿ ಗ್ರಂಥಗಳು ಅನ್ನುವುದೇ ಇಲ್ಲಿ ವಿಷಯ.